ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಕ್ಕಳಿಗಾಗಿ ಮನೆಯಲ್ಲೇ ಒಂದು 30 ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸೆರ್ಲೆಕ್ಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಹೆಸರುಬೇಳೆ, ಅಕ್ಕಿ, ಕಡಲೆಪಪ್ಪು, ಕಡಲೆಬೀಜ, ಅವಲಕ್ಕಿ, ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ವಾಲ್ನಟ್ ನೀವು ಆ್ಯಡ್ ಮಾಡ್ಕೊಬೋದು. ವಾಲ್ನಟ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಆ್ಯಡ್ ಮಾಡಿಲ್ಲ. ಪಿಸ್ತಾ, ಬಾದಾಮಿ, ಗೋಡಂಬಿ, ಇದು ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಸ್ವಲ್ಪ ಕೇಸರಿ, ಇದು ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು 4ರಿಂದ 5 ಕಾಳು ಮೆಣಸು. ನೀವೆಷ್ಟು ಮಾಡ್ತೀರಾ ಅದ್ರ ಮೇಲೆ ಮೆಣಸು ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಇವಿಷ್ಟು ಪದಾರ್ಥಗಳಲ್ಲಿ ಓಂಕಾಳು ಇರಲಿಲ್ಲ ನನ್ನ ಹತ್ರ, ಅದು ತೊಗೊಂಡಿಲ್ಲ. ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಜೀರಿಗೆ ಸೋಂಪೆ ಸಾಕಾಗುತ್ತೆ. ನೆಕ್ಸ್ಟು ಹೆಸರು ಕಾಳು, ಕಡಲೆಕಾಳು, ತೊಗರಿಬೇಳೆ, ಹೆಸರು ಬೇಳೆ, ಸ್ವಲ್ಪ ಓಟ್ಸ್, ಇದು ಮಿಲ್ಲೆಟ್ಸು, ಏನು ನವಣೆ, ಅದು ಇದು ಕಡಲೆಬೇಳೆ. ಸೊ ಇದರಲ್ಲಿ ಇನ್ನೂ ಬೇಕಾದರೆ ನೀವು ಸೋಮೆ ಎಲ್ಲ ಬರುತ್ತಲ್ಲ ನವಣೆಗಳಲ್ಲೇ, ಮಿಲ್ಲೆಟ್ಸಲ್ಲೇ ಬೇರೆ ವೆರೈಟೀಸ್, ಅದನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನಾನು ಏನು ಮಿಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಮಖಾನ ಮಿಸ್ ಮಾಡಿದ್ದೀನಿ. ಮಖಾನ ನಾನು ಮತ್ತೆ ನಮ್ಮಮ್ಮ ಮನೇಲಿ ಇಟ್ಬಿಟ್ಟಿದ್ದೀನಿ. ಸೊ ಆ ಮಖಾನ ಮತ್ತೆ ಅಲ್ಲಿ ಪೌಡರ್ ಮಾಡ್ಕೊಂಡು ನಾನು ಆ್ಯಡ್ ಮಾಡ್ತೀನಿ. ಈ ಥರ ನೀವು ಮನೆಯಲ್ಲಿ ಸೆರ್ಲೆಕ್ಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಐಟಮ್ಸ್ನ ಯೂಸ್ ಮಾಡಿ. ಮಕ್ಕಳು ಇವಾಗ ಅನ್ನ ತಿನ್ನಲ್ಲ ಯೂಶಲಿ, ಆಮೇಲೆ ಸೊಪ್ಪು ತಿನ್ನಲ್ಲ, ಕಾಳು ತಿನ್ನಲ್ಲ, ಕಾಳು ಪಲ್ಯ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ಉಂಡೆ ತಿನ್ನಲ್ಲ. ಸೊ ಇದೇ ಥರ ಸಾಕಷ್ಟು ಕಂಪ್ಲೇಂಟ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದರೆ ನಮ್ಮ ಮಗುನೇ ಆಗಿರ್ಬೋದು, ಬೇರೆಯವ್ರ ಕಸಿನ್ಸ್ ಮಕ್ಕಳೇ ಯಾರೇ ಆಗಿರ್ಬೋದು, ಹೇಳೋದನ್ನ ನೋಡ್ತಾ ಇರ್ತೀವಿ. ಸೊ ಅವಾಗ ಏನು ಮಾಡಬೇಕು, ಈ ಥರ ಸರಿ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಸರಿಗೇನೆ ಎಲ್ಲ ಪದಾರ್ಥಗಳನ್ನ ನೀವು ಆ್ಯಡ್ ಮಾಡ್ಕೊಂಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ನನ್ನ ಮಗನೂ ಅಷ್ಟೇ, ಅನ್ನ ಎಲ್ಲ ಅಷ್ಟೊಂದು ತಿನ್ನಲ್ಲ, 1 ತುತ್ತು ತಿಂತಾನೆ, 2 ತುತ್ತು ತಿಂತಾನೆ. ಸೊ ಅನ್ನ ಎಲ್ಲ ಕಡಿಮೆ ತಿನ್ನೋದ್ರಿಂದ ಇದರಲ್ಲೇ ನಮ್ಗೆ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಪೌಷ್ಟಿಕಾಂಶ ಎಲ್ಲ ಕಂಪ್ಲೀಟಾಗಿ ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಈ ಎಲ್ಲ ಬೇಳೆಗಳು, ಕಾಳುಗಳು, ಡ್ರೈ ಫ್ರೂಟ್ಸು, ಮಿಲ್ಲೆಟ್ಸು, ಓಟ್ಸ್, ಅವಲಕ್ಕಿ ಇದೆಲ್ಲನೂ ಸೇರಿಸ್ಬಿಟ್ಟು ಎಲ್ಲನೂ ಸಿಮ್ಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ನಾನು ಸ್ವಲ್ಪ ಬೇಗ ಬೇಗ ಹುರ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗ ಅಳ್ತಾ ಇದ್ದ, ಹಾಗಾಗಿ ಬೇಗ ಬೇಗ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಸ್ಟವ್ನ ಎತ್ತಿದ್ದೀನಿ. ಬಟ್ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹಾಗೆ ಉಳಿಬೇಕು ಅಂತ ಹೇಳಿದ್ರೆ ನೀವು ಸಿಮ್ಮಲ್ಲೇ ಇಟ್ಬಿಟ್ಟು ಕಂಪ್ಲೀಟಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಎಲ್ಲದನ್ನು ಹುರ್ಕೊಂಡಿದ್ದಾದಮೇಲೆ ಆರಾಕ್ಬಿಟ್ಟು ಅದು ತಣ್ಣಗಾಕಿದ್ದಾದಮೇಲೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಮಿಕ್ಸಿ ಆಡಿಸ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ನೀವು ಏನು ಮಿಷಿನ್ಗೆ ಕಳಿಸ್ಬಿಟ್ಟು ಮಾಡ್ಕೋಬೋದು. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು, ಒಂದು 15 ಡೇಸ್ 30 ಡೇಸ್ಗಾಗೋಷ್ಟು ಮಾಡಿಕೊಂಡೆ. ಬಟ್ ಅಂದ್ರೂ ಲಾಸ್ಟ್ ಟೈಮ್ ನಾನು ಮಾಡಿರುವಾಗ ಇದು ಅವಾಗವಾಗ ಮಾಡ್ತಾ ಇರ್ತೀನಿ ನಾನು, 15 ಡೇಸ್ ಒನ್ಸು, 30 ಡೇಸ್ ಒನ್ಸು ಎಲ್ಲ ಅವಾಗವಾಗ ಮಾಡ್ತಾ ಇರುವಾಗ ಅದು ಎಲ್ಲ ಮಿಕ್ಸಿಗೆ ಮಾಡ್ಕೊಂಡಿದ್ದೆ. ಇಷ್ಟು ದಿನ ನಾನು ಮಿಕ್ಸಿಂಗ್ ಮಾಡ್ಕೊಂಡಿರುವಾಗ ಅದು ತರಿ ತರಿ ಹಂಗೆ ಸಿಕ್ತಿತ್ತು. ಸೊ ಹಾಗಾಗಿ ಈ ಸತಿ ನುಣ್ಣಗೆ ನವರಾಗಿ ಪುಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಿಷಿನ್ಗೆ ಕಳಿಸ್ದೆ ನಾನು. ಮತ್ತು ಇನ್ನೊಂದು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಅಗಸೆ ಬೀಜ, ಈ ಬೀಜಗಳು ಏನು ಹಾಕ್ಕೊಂಡಿದ್ದೀನಲ್ವ, ಬೇಕಾದರೆ ನೀವು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ಜಾಸ್ತಿ ಹಾಕ್ಕೊಳ್ಳಿ. ಆದರೆ ಅಗಸೆ ಬೀಜ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಅಗಸೆ ಬೀಜ ಕೂಡ ಒಳ್ಳೆಯದು. ಆ್ಯಂಡ್ ಡ್ರೈ ಫ್ರೂಟ್ಸು ಅಷ್ಟೇ, ನೀವು ಗೋಡಂಬಿ ಎಲ್ಲನೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಬೇಕು, ಯಾಕಂದರೆ ಮಕ್ಕಳಿಗೆ ಡೈಜೆಷನ್ ಬರೋದಿಲ್ಲ. ಹಾಗಾಗಿ ಬಾದಾಮಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಡ್ರೈ ಫ್ರೂಟ್ಸ್ ಸ್ಟೋರಿ ಇಷ್ಟು. ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಮಿಸ್ ಮಾಡಿದ್ದೆ, ಸೊ ನೀವು ವಾಲ್ನಟ್ನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ಸಬ್ಬಕ್ಕಿನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸ್ವಲ್ಪ ರಾಗಿನ ತೊಳೆದ್ಬಿಟ್ಟು ಹಾರಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಗೋಧಿ ಕೂಡ ಆ್ಯಡ್ ಮಾಡ್ಕೋಬೋದು. ನನಗೆ ರಾಗಿ ಗೋಧಿ ಎಲ್ಲ ಅವೈಲಬಿಲಿಟಿ ಇರಲಿಲ್ಲ, ಅಂದರೆ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಮತ್ತು ಮಖಾನ. ಸೊ ಇಷ್ಟು ಟೋಟಲ್ 30 to 35 ಐಟಮ್ಸ್ ಹಾಕಿ ನೀವು ಈ ಸರಿನ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ಸಿದ್ರೆ ಮಕ್ಕಳ ಬೋನ್ ಸ್ಟ್ರಾಂಗ್ ಆಗುತ್ತೆ, ಮಕ್ಕಳು ಗಟ್ಟಿಯಾಗಿರ್ತಾರೆ. ಆ್ಯಂಡ್ ಆಡೋ ಮಕ್ಕಳಿಗೆ ಇವಾಗ ಊಟ ಅಂತೂ ನೀಟಾಗಿ ಮಾಡಲ್ಲ, ಸೊ ಅವಾಗ ಇದು ಚೆನ್ನಾಗಿ ತಿಂತಾರೆ, ಅಂದರೆ ಹೊಟ್ಟೆ ತುಂಬುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ.
ಆ್ಯಂಡ್ ಬೋನ್ ಡೆನ್ಸಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಯಾವಾಗಲೂ ಮಾಡಿ ಹೋಮ್ ಮೇಡ್ ಸೆರ್ಲೆಕ್ಸ್ ಅಂತಾರೆ ಇದನ್ನ. ಸೊ ಇದನ್ನು ನಾನು ಯಾವಾಗಲೂ ಮಾಡಿ ನನ್ನ ಮಗನಿಗೆ ಕೊಡ್ತೀನಿ. ಆ್ಯಂಡ್ ಎಲ್ಲ ಏನೇನು ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸಲ್ಲಿ ವಿಟಮಿನ್ಸು, ಮಿನರಲ್ಸು, ಕ್ಯಾಲ್ಶಿಯಮ್ಮು ಎಲ್ಲ ಹೆಚ್ಚಿಗಿರುವಂಥ ಪದಾರ್ಥಗಳನ್ನೆಲ್ಲನೂ ಇದು ಒಂದೇ ಪೌಡರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅವರ ಹೆಲ್ತ್ ಕೂಡ ಆರಾಮಾಗಿ ಇರುತ್ತೆ. ಸೊ ನೋಡಿ ನಾನು ಏನೇನೆಲ್ಲ ಪದಾರ್ಥ ತೊಗೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಕ್ಕಾಗಿದ್ದಾದಮೇಲೆ ನಾನು ಮಿಷಿನ್ಗೆ ಹಾಕ್ಸಿದ್ದೀನಿ. ಸೊ ಲಾಸ್ಟಲ್ಲಿ ಆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ. ಮಿಷಿನ್ಗೆ ಹಾಕ್ಸಿದ್ದಾದಮೇಲೆ ಹೇಗೆ ಇತ್ತು ಆ್ಯಂಡ್ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕ್ಲಿಪ್ ಲಾಸ್ಟಲ್ಲಿ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸೊ ನೋಡಿ ಮಿಷಿನ್ಗೆ ಹಾಕ್ಸಿದಾದ್ಮೇಲೆ ಈ ಥರ ಪೌಡರ್ ಇದೆ. ಅಷ್ಟೊಂದು ಬೆಳಕಿಲ್ಲ ಅನಿಸುತ್ತೆ. ಇದು ರಾತ್ರಿ ಶೂಟ್ ಮಾಡಿರೋ ವಿಡಿಯೋ. ಸೊ ಹಾಗಾಗಿ ನನ್ನ ನೆರಳು ಅದ್ರ ಮೇಲೆ ಬೀಳ್ತದೆ. ಸೊ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿಲ್ಲ. ಸೊ ನಾನು 2 ಸ್ಪೂನ್ ಅಷ್ಟು ಮಾಡ್ಕೊತೀನಿ ಮಗುಗೆ. ಅದರದ್ದು ಅಂದಾಜು ಮೇಲೆ ನಾನು ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಯಾವುದೇ ಸರಿ ಆಗಿರ್ಬೋದು, ಸೆರ್ಲೆಕ್ಸ್ ಆಗಿರ್ಬೋದು, ಏನೇ ಆಗಲಿ ನೀವು ಮಾಡಬೇಕಾದ್ರೆ ಬಿಸಿನೀರು ಕೂಡ ಪೌಡರ್ ಹಾಕೋಬಾರ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪೌಡರ್ ಹಾಕಿರೋದನ್ನು ಕೂಡ ಅಂದರೆ ನೀರು ಕಾದಿದಾದ್ಮೇಲೆ ಕೂಡ ಪೌಡರ್ ಹಾಕ್ಕೋಬಾರ್ದು, ಅಥವಾ ಬಿಸಿನೀರು ಕೂಡ ಯೂಸ್ ಮಾಡಿ ಪೌಡರ್ ಹಾಕ್ಕೋಬಾರ್ದು. ತಣ್ಣೀರನ್ನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಗುರುಣೆ ಕಟ್ಟೋದಿಲ್ಲ. ಅದೇ ನೀವು ಒಲೆ ಮೇಲೆ ನೀರಿಟ್ಬಿಟ್ಟು ನೀವು ಪೌಡರ್ ಹಾಕೋತಾ ಇದ್ದೀರಾ ಅಂತ ಹೇಳಿದ್ರೆ ಅಂದರೆ ಉಂಡೆ ಉಂಡೆ ಲಂಪ್ಸ್ ಆಗಿಬಿಡುತ್ತೆ. ಗುರುಣೆ ಅಂತೀವಿ ನಾವು ಕನ್ನಡದಲ್ಲಿ, ಅದು ಗುರುಣೆ ಕಟ್ಟಿಬಿಡುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಪೌಡರ್ ಇಲ್ದಿರ ಹಾಕಬೇಕು ಅಂತ ಹೇಳಿದ್ರೆ ತಣ್ಣೀರಿಗೆ 2 ಸ್ಪೂನ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಸಿಮ್ಮಲ್ಲೇ ಬೇಯಿಸ್ಬೇಕಿದು, ಇಲ್ಲಾಂದರೆ ಸೀದ್ಕೊಳ್ಳುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಇದನ್ನ ಈ ಥರ ಕೈ ಆಡಿಸ್ತಾ ಇರಬೇಕು. ಅಂದರೆ ಕೈ ನೀವು ಬಿಟ್ಬಿಟ್ರಿ ಅಂದರೆ ತಳ ಅಂಟುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ನಾನು ಹೇಳ್ತೀನಿ ಲಾಸ್ಟಲ್ಲಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ನೀವು ಹಿಂಗೆ ತೆಗೆದವಾಗ ಈ ಏನು ಹಲ್ವಾ, ಕೇಸರಿ ಬಾತ್ ಎಲ್ಲ ಮಾಡ್ತೀವಲ್ಲ ನೋಡಿ, ಕೈಯಲ್ಲಿ ನಾವು ಹಿಂಗೆ ಅಂದಿದ ತಕ್ಷಣ ತಳ ಕಚ್ತಾ ಇರಬಾರ್ದು. ಆವಾಗ ಫುಲ್ ಬೆಂದಿದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಮಕ್ಳಿಗೆ ಹೊಟ್ಟೆ ನೋವು ಬರುತ್ತೆ. ಬೇಯಿಸಿದಾದ್ಮೇಲೆ ನಾನು ಅವನಿಗೆ ಸಾಲ್ಟ್ ಆಗಲಿ ಬೆಲ್ಲ ಆಗಲಿ ಏನೂ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ನೀವು ಬೇಕಾದರೆ ಏನು ಆ್ಯಡ್ ಮಾಡ್ತೀರೋ ನಿಮ್ಮ ಮಕ್ಕಳಿಗೆ ಅದನ್ನ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು. ಸಕ್ಕರೆ ಯೂಶ್ವಲಿ ಮಕ್ಕಳಿಗೆ ಆ್ಯಡ್ ಮಾಡಬೇಡಿ. ಸೊ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಚಿಟಿಕೆ ಉಪ್ಪು ಆ್ಯಡ್ ಮಾಡಿಕೊಂಡು ಈ ಥರ ತುಪ್ಪ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ತುಪ್ಪನೂ ಅಷ್ಟೇ ನೀವು ಬೇಯಿಸೋವಾಗ ಆ್ಯಡ್ ಮಾಡಬೇಡಿ, ಅದರದ್ದೇ ಫ್ಲೇವರ್ ಬೇರೆ ಇರುತ್ತೆ. ಫುಲ್ ಚೆನ್ನಾಗಿ ಮಾಡ್ಕೊಂಡಿದ್ದಾದಮೇಲೆ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನಿಸಿ ನೋಡಿ. ನೀವು ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನು ಮಾಡಿ ನೋಡಿ. ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನೀವು ಮಾಡಿ ಟ್ರೈ ಮಾಡಿದರೆ ಮಾಡಿದಾದಮೇಲೆ ಮಕ್ಕಳು ತಿಂತಾ ಇದ್ದಾರಾ ಇಲ್ವಾ ಅಂತೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ನನ್ನ ಮಗ ಏನೂ ತಿನ್ನಲ್ಲ ಇಷ್ಟಪಟ್ಟು, ರಾಗಿ ಸರಿನೂ ತಿನ್ನಲ್ಲ, ಊಟನೂ ತಿನ್ನಲ್ಲ, ಚಪಾತಿನೂ ತಿನ್ನಲ್ಲ ನೀಟಾಗಿ. ಸೊ ಇದೂ ಅಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾನು ಮಾಡೋದು ಅವನಿಗೆ, ಯಾಕಂದರೆ ಇದನ್ನು ವಾಕಳಿಸ್ಬಿಡ್ತಾನೆ. ಎಷ್ಟು ಬೇಕೋ ಅಷ್ಟು ಮಕ್ಕಳು ತಿನ್ನೋಷ್ಟು ಮಾತ್ರ ತಿನ್ನಿಸಿ. ವಾಕಳಿಸ್ತಾರೆ ಅಂತ ಹೇಳಿದ್ರೆ ತಿನ್ನಿಸ್ಬೇಡಿ, ಅವ್ರ ಮೈಗೂ ಹತ್ತಲ್ಲ. ಬಲವಂತ ಮಾಡಿ ತಿನ್ನಿಸ್ಬೇಡಿ, ಫೋರ್ಸ್ ಫುಡ್ ಕೊಡಬಾರ್ದು. ಎಷ್ಟಿಷ್ಟ ಆದರೆ ಅಷ್ಟು ತಿನ್ನಲಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.